ಗೃಹಲಕ್ಷ್ಮಿಯ 4ನೇ ಕಂತಿನ ಹಣ ಕ್ಯಾನ್ಸಲ್ ಆಗಿದೆ. ಯಾರಿಗೂ ಹಣ ಬರ್ತಾ ಇಲ್ಲ. ಯಾಕೆ ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಈಗ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಸ್ವಾತಿ. ನನ್ನ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೇನೆ ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಂಟ್ರೋದಲ್ಲೇ ಸ್ವಲ್ಪ ಬೇಜಾರಲ್ಲಿ ಮಾತಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಹಣ 4ನೇ ಕಂತಂದು ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಒಂದು ನ್ಯೂಸ್ ಬರ್ತಾ ಇರುವಂತದ್ದು. ಯಾಕೆ ಕ್ಯಾನ್ಸಲ್ ಮಾಡಿದ್ದಾರೆ, ಏನಾಯ್ತು? ಯಾಕಂದ್ರೆ ಇನ್ನು ಕೆಲವೊಂದಷ್ಟು ಜನರಿಗೆ ಕ್ವಶನ್ ಇರುತ್ತೆ. ಕೆಲವೊಂದಷ್ಟು ಜನ ಕಮೆಂಟ್ ಹಾಕ್ತಾ ಇರ್ತೀರಾ, 1ನೇ ಕಂತಿನ ಹಣ ಬಂದಿಲ್ಲ, 3ನೇ ಕಂತಿನ ಹಣನೇ ಬಂದಿಲ್ಲ ಅಂತ ಹೇಳಿ. ಸಡನ್ ಆಗಿ ಯಾಕೆ ಅವ್ರು ಈ ತರ ಟ್ವಿಸ್ಟ್ ನ ತಗೊಂಡ್ಬಿಟ್ರು, ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ ನಾನು. ಸೊ ಸರ್ಕಾರದ ಒಂದು ಅಂದಾಜಿನ ಪ್ರಕಾರ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಿರುವಂತವರು 1,28,00,000 ಮಹಿಳೆಯರು ಅಂತ ಒಂದು ಲೆಕ್ಕನ ಕೊಟ್ಟಿದ್ದಾರೆ. ಅದರಲ್ಲಿ 1,17,00,000 ಮಹಿಳೆಯರು ಮಾತ್ರ ಅರ್ಜಿನ ಸಲ್ಲಿಸಿದ್ದಾರೆ ಸರ್ಕಾರಕ್ಕೆ. ಓಕೆನಾ, ಗೃಹಲಕ್ಷ್ಮಿ ಯೋಜನೆದು. ಅದರಲ್ಲಿ ಮತ್ತೆ ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಗೆಲ್ಲರಿಗೂ ಗೊತ್ತು, ಆಲ್ಮೋಸ್ಟ್ ಒಂದು 80% ಮಹಿಳೆಯರಿಗೆ ಆಲ್ಮೋಸ್ಟ್ ಹಣ ಬಂದ್ಬಿಟ್ಟಿದೆ. ಈಗ ಹೊಸ ಕಂತಿನ ಹಣ ಅಂದ್ರೆ 4ನೇ ಕಂತಿನ ಹಣ ಕೊಡೋನು ಕೆಲವೊಂದಷ್ಟು ಜನಕ್ಕೆ ಬಂದಿದೆ. ಆದ್ರೆ ಈಗ ಹೊಸದಾಗಿ ಒಂದು ಟ್ವಿಸ್ಟ್ ನ ತಗೊಂಡಿರುವಂತ ಸರ್ಕಾರ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಾವು 1ನೇ ಕಂತಿನ ಹಣನು ನಮ್ಗೆ ಕೆಲವರು ಬಂದಿಲ್ಲ ಅಂತ ಹೇಳ್ತಾರೆ, ಎಲ್ಲ ಸರಿಗಿದ್ರು ಬಂದಿಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ. ಸೊ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯಿಂದ ಅಮೌಂಟ್ ರಿಲೀಸ್ ಆದ್ಮೇಲೆ ಅದು ಡಿಬಿಟಿ ಹೋಗಿ ಡಿಬಿಟಿ ಇಂದ ಮುಖಾಂತರ ನಮ್ಮ ಅಕೌಂಟಿಗೆ ಹಣ ಬರ್ತಾ ಇದ್ದಿದ್ದು, ಕರೆಕ್ಟ್ ಅಲ್ವಾ? ಈಗ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ, ಅರ್ಜಿ ಸಲ್ಲಿಸಿರೋದ್ರಲ್ಲಿ ಇನ್ನೂ ಒಂದಷ್ಟು ಜನರಿಗೆ ಆಲ್ಮೋಸ್ಟ್ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ 40,000 ಮಹಿಳೆಯರಿಗೆ ಹಣ ಬಂದಿಲ್ಲ. ಹೈಯೆಸ್ಟ್ ಜಿಲ್ಲೆ ಇದೆ ಅಂತ ಹೇಳ್ಬೋದು. ಈ ಜಿಲ್ಲೆಯಲ್ಲಿ ಹಣ ಬಂದಿಲ್ಲ. ಏನಕ್ಕೆ ಬಂದಿಲ್ಲ, ಯಾಕೆ ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಸರ್ಕಾರ ಏನ್ ರೀಸನ್ ಕೊಡ್ತಾ ಇದೆ ಅಂತ ಹೇಳಿದ್ರೆ, ನೀವು ಸಲ್ಲಿಸಿರುವಂತ ಡಾಕ್ಯುಮೆಂಟ್ ಅಲ್ಲಿ ಪ್ರಾಬ್ಲಮ್ ಇದೆ, ಲಿಂಕ್ ಆಗ್ತಾ ಇಲ್ಲ, ಅಥವಾ ಡಿಬಿಟಿ ಸ್ಟೇಟಸ್ ನೀವು ವೆರಿಫೈ ಮಾಡ್ಲಿಲ್ಲ, ಆಧಾರ್ ಕಾರ್ಡ್ ನಂಬರು ಮತ್ತೆ ಫೋನ್ ನಂಬರು ಮ್ಯಾಚ್ ಆಗ್ತಾ ಇಲ್ಲ, ಇದು ಅದು ಅಂತ ಹೇಳಿ ಒಂದಷ್ಟು ರೀಸನ್ಸ್ ಗಳನ್ನ ಕೊಟ್ಟು ಏನು ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯವರು ಡಿಬಿಟಿಗೆ ಒಂದಷ್ಟು ಹಣನ ಡೆಪಾಸಿಟ್ ಮಾಡಿದ್ರು. ಈ ಹಣನ ಅಂದ್ರೆ ಈಗ 1ನೇದಿಂದ 3ನೇ ಕಂತ ತನಕ ಯಾರಿಗೆಲ್ಲ ಹಣಗಳು ಹೋಗಿಲ್ಲ, ಆ ಹಣನ ಸರ್ಕಾರ ವಾಪಸ್ ತಗೊಂಡಿದೆ. ಸೊ ಈಗ ಹಳುಬ್ರಿಗೆ ಯಾರಿಗೂ ಹಣ ಮುಂದೆ ಬರುತ್ತಾ ಅಥವಾ ಸರಿ ಹೋಗುತ್ತಾ ಏನು ಅಂತ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ಸ್ ನ ಕೂಡ ಕೊಡ್ತಾ ಇಲ್ಲ. ಸರ್ಕಾರ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಾವು ಪದೇ ಪದೇ ಹೇಳಿದೀವಿ, ನೀವು ನಿಮ್ಮ ಕರೆಕ್ಷನ್ಸ್ ಗಳನ್ನ ಮಾಡಿಸ್ಕೊಳ್ಳಿ. ಏನು ತಿದ್ದುಪಡಿ ಆಗಿದ್ಯಾ, ಆಧಾರ್ ಕಾರ್ಡ್ ಅಲ್ಲಿ ನೇಮ್ ಕರೆಕ್ಟ್ ಆಗಿದ್ಯಾ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳಾಗಿದ್ಯಾ, ಫೋನ್ ನಂಬರ್ ಕರೆಕ್ಟ್ ಆಗಿದ್ಯಾ, ನೀವು ಕೊಟ್ಟಿರೋ ರೇಷನ್ ಕಾರ್ಡ್ ಅಲ್ಲಿ ಮನೆ ಮುಖ್ಯಸ್ಥೆ ಹೆಸರು ಹೆಣ್ಣಿದ್ಯಾ, ಅಲ್ಲಿ ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳಾಗಿದ್ಯಾ, ಪ್ರತಿ ಒಂದನ್ನು ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ನ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೆಲವೊಂದಷ್ಟು ಜನ ಹೇಳ್ಬೋದು, ನಾನು ಆಲ್ರೆಡಿ ಇದನ್ನೆಲ್ಲ ಕರೆಕ್ಷನ್ ಮಾಡಿಸಿದೀನಿ, ತಪ್ಪಿದಿರೋದನ್ನ ಕರೆಕ್ಷನ್ ಮಾಡಿಸಿದೀನಿ, ಆದ್ರೂ ನನ್ಗೆ ಹಣ ಬರ್ತಿಲ್ಲ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ಈಗ ಅದನ್ನ ನಾವು ಹೋಗಿ ಅಪ್ಡೇಟ್ ಮಾಡ್ಸಿರ್ತೀವಿ, ಆದ್ರೂ ಸರ್ಕಾರ ಅದನ್ನ ಇನ್ನೂನು ಏನು ಕನ್ಸಿಡರೇಷನ್ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಕನ್ಸಿಡರೇಷನ್ ಇಫ್ ಇನ್ ಕೇಸ್ ಮಾಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಿಮ್ಗೆಲ್ಲರಿಗೂ ಹಣ ಬರ್ಬೇಕಾಗಿತ್ತು, ಲಾಜಿಕಲ್ ಆಗಿ ಥಿಂಕ್ ಮಾಡಿದ್ರೆ. ಆದ್ರೂ ನಾವೆಲ್ಲಾ ಕರೆಕ್ಷನ್ ಮಾಡ್ಸಿದೀವಿ, ನಮ್ಮ ಇಡೀ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು ಹಣ ಬರ್ತಿಲ್ಲ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಇದು ಸರ್ಕಾರದ ಒಂದಷ್ಟು ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಮಗ್ ಗೊತ್ತಿಲ್ಲ. ಇಲ್ಲಿ ನಮ್ಮ ಡಾಕ್ಯುಮೆಂಟೇಶನ್ಸ್ ಕರೆಕ್ಟ್ ಆಗಿದ್ದಾಗ, ನಾವು ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದಾಗ ಮತ್ತೆ ಇದೇ ತರ ಪ್ರಾಬ್ಲಮ್ ಆಗ್ತಾ ಇದೆ. ಇಷ್ಟು ಪ್ರಾಬ್ಲಮ್ ಆದ್ರೂ ಈಗ ಸರ್ಕಾರ ನಾವು ಕೊಟ್ಟಿರೋ ದಿನಾಂಕ ಆಗಿದೆ ಅಂತ ಹೇಳಿ ವಾಪಸ್ಸು ಅಮೌಂಟ್ ನ ಕೂಡ ತಗೊಂಡ್ಬಿಟ್ಟಿದೆ. ಸೊ ವಾಟ್ ನೆಕ್ಸ್ಟ್ ಅನ್ನೋದು ಇವಾಗ ಕನ್ಫ್ಯೂಷನ್ ಸ್ಟೇಟ್ ನ ಕ್ರಿಯೇಟ್ ಮಾಡಿರುವಂತದ್ದು. ಹಾಗಾಗಿ ಏನ್ ಹೇಳ್ತಾ ಇದಾರೆ, ನೀವೆಲ್ಲ ಡಾಕ್ಯುಮೆಂಟ್ ನ ಸರಿ ಮಾಡಿಸ್ಕೊಳ್ಳಿ, ಆಮೇಲೆ ನಾವು ಅಮೌಂಟ್ ನ ರಿಲೀಸ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಎಲ್ಲ ಸರಿ ಹೋಗಿರೋರ್ಗು ಅಮೌಂಟ್ ಬಂದಿಲ್ವಲ್ಲ, ಇದಕ್ಕೆ ಏನಂತ ನಾವು ಪ್ರಶ್ನೆ ಕೇಳೋಣ ಸರ್ಕಾರಕ್ಕೆ. ಸೊ ಇದು ನನ್ನ ಪ್ರಶ್ನೆ ಮಾತ್ರ ಅಲ್ಲ, ಎಷ್ಟೋ ಜನರ ಪ್ರಶ್ನೆ ಕೂಡ ಆಗಿರುತ್ತೆ. ಡಾಕ್ಯುಮೆಂಟ್ ಸರಿ ಇದ್ರು ಹಣ ಬರ್ತಿಲ್ಲ ಯಾಕೆ ಅಂತ. ಸೊ ನಾನ್ ನಿಮ್ಗೆ ಕೆಲವೊಂದಷ್ಟು ಟಿಪ್ಸ್ ಗಳನ್ನ ಕೊಟ್ಟಿದ್ದೆ, ಯಾವ ರೀತಿ ಹೋಗಿ ನೀವು ನಿಮ್ಮ ಆಧಾರ್ ಸೀಡಿಂಗ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳೋದು, ಅಥವಾ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ, ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ತೆಗಿರಿ ಅಂತ ಹೇಳಿದೆ. ನೀವು ಈ ಸರ್ಕಾರ ದಿನಕ್ಕೊಂದು ರೂಲ್ಸ್ ತರ್ತಾ ಇರುತ್ತೆ, ನಾವ್ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಇನ್ನೊಂದೇನಾದ್ರೂ ಪ್ಲಾನ್ ನ ಮಾಡ್ಬಿಟ್ಟು ಬೇರೆ ಅಕೌಂಟ್ ನ ತೆಗ್ದಿ ಅದಕ್ಕೆ ಲಿಂಕ್ ಆಗುತ್ತಾ, ಅದಕ್ಕೆ ಕನೆಕ್ಟಿವಿಟಿ ಆಗುತ್ತಾ ಅಂತ ಹೇಳಿ ಚೆಕ್ ಮಾಡಿ ಇಟ್ಕೊಂಡ್ರೆ ನಮಗೂ ಬ್ಯಾಕಪ್ ಪ್ಲಾನ್ ಬಿ ಅನ್ನೋದಿರುತ್ತೆ. ಇಲ್ಲಿ ಹಣ ಬಂದಿಲ್ಲ ಅಂದ್ರೆ ಅಲ್ಲಿ ಹಣ ಬರುವಂತ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸೊ ನಾನು ಹೇಳಿರುವಂತ ವಿಡಿಯೋಗಳನ್ನ ನೀವು ಹೋಗಿ ಚೆಕ್ ಮಾಡಿದ್ರೆ, ಯಾವ ರೀತಿ ಅಕೌಂಟ್ ಮಾಡ್ಕೋಬೇಕು, ಯಾವ ರೀತಿ ಚೆಕ್ ಮಾಡ್ಕೋಬೇಕು, ಯಾವ ರೀತಿ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡ್ಬೇಕು ಅಂತ ಪ್ರತಿಯೊಂದನ್ನು ಹಿಂಚಾಗಿ ನಾನು ತೋರಿಸ್ಕೊಂತಾ ಬಂದಿದ್ದೀನಿ. ನೀವು ವಿಡಿಯೋಸ್ ನ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆನಾ?
ಸೊ ಇದು ಒಂದು ಬೇಜಾರಿನ ಸಂಗತಿ. ಈಗ 4ನೇ ಕಂತಿನ ಹಣ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಜನರಿಗೆ ರಿಲೀಸ್ ಮಾಡಿದ್ದಾರೆ. ಒಂದು 10% ಜನರಿಗೆ ರಿಲೀಸ್ ಮಾಡಿದ್ದಾರೆ. ಇನ್ನು ಬರುವಂತ ದಿನಗಳಲ್ಲಿ ಎಲ್ಲ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬೇಗ ರಿಲೀಸ್ ಮಾಡ್ಲಿ. ಹಾಗೇನೆ ಇನ್ನೊಂದು ಸ್ಪಷ್ಟನೆನ ಕೂಡ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಇಷ್ಟು ದಿನ ಆಲ್ಮೋಸ್ಟ್ ಇವಾಗ ಆಗಸ್ಟ್ ಮಾರ್ಚ್ ಅಲ್ಲೂ ಅಲ್ವಾ ರಿಲೀಸ್ ಆಗಿದ್ದು ಗೃಹಲಕ್ಷ್ಮಿ ಯೋಜನೆ. ಅಲ್ಲಿಂದ 1ನೇ ತಿಂಗಳಿಂದ 4ನೇ ತಿಂಗಳ ತನಕ ಯಾರಿಗೆಲ್ಲ ಹಣ ಬಂದಿಲ್ಲ, ಡಿಸೆಂಬರ್ 31ನೇ ತಾರೀಕು ಒಳಗಡೆ ನಾವೆಲ್ಲಾ ಹಣನು ರಿಲೀಸ್ ಮಾಡ್ತೀವಿ. ಯಾರ ಅಮೌಂಟು ನಾವು ಪೆಂಡಿಂಗ್ ಇಟ್ಕೊಳ್ಳೋದಿಲ್ಲ. ಜಾನ್ವರಿಯಿಂದ ಎಲ್ಲರಿಗೂ ಕರೆಕ್ಟ್ ಆಗಿ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬಟ್ ಇದು ಎಷ್ಟು ಮಟ್ಟಕ್ಕೆ ಅವರು ಇದನ್ನ ಕಾರ್ಯರೂಪಕ್ಕೆ ತರ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಈಗ ಕರೆಂಟ್ ಸಿಚುಯೇಷನ್ ಹೇಗಾಗಿದೆ ಅಂತ ಹೇಳಿದ್ರೆ, ಈಗ 1ನೇ ಕಂತಿನ ಹಣ ಬರ್ದೇ ಇರೋರಿಗೆ ಈ ಹಣ ಮತ್ತೆ ಬರೋದಿಲ್ಲ. ಮತ್ತೆ ಎಷ್ಟು ದಿನ ಕಾಯ್ಬೇಕು ಗೊತ್ತಿಲ್ಲ. ಹಾಗೇನೆ 4ನೇ ಕಂತಿನ ಹಣ ಕೆಲವೊಂದಷ್ಟು ಜನರಿಗೆ ಅಂದ್ರೆ ಮೊದಲನೇ 2ನೇ ಕಂತೆ ಎಲ್ಲ ನೀಟಾಗಿ ಹಣ ತಗೊಂಡಿರೋರ್ಗೆ ಈ ಕಂತೆ ಇವಾಗ ಬರುತ್ತೆ. ಹೊಸದಾಗಿ ಅಂದ್ರೆ ಫಸ್ಟ್ ಇಂದ ಯಾರಿಗ್ ಬಂದಿಲ್ಲ ಅಲ್ಲ, ಅವ್ರಿಗೆ ಇವಾಗ್ಲೂ ಬರೋದಿಲ್ಲ. ಯಾಕಂದ್ರೆ ಹಣ ಸರ್ಕಾರದಿಂದ ವಾಪಸ್ ತಗೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಇನ್ನ ಎಷ್ಟು ದಿನ ಕಾಯ್ಬೇಕು ಅಂತ ಗೊತ್ತಿಲ್ಲ. ಇದು ಬೇಜಾರಿನ ಸಂಗತಿನೇ. ಬಟ್ ಏನು ಮಾಡಕ್ಕಾಗಲ್ಲ. ಇವ್ರು ದಿನಕ್ಕೊಂದು ರೂಲ್ಸ್ ನ ಮಾಡಿದಾಗ ನಾವು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಪ್ಲಾನ್ ಬಿ ನ ರೆಡಿ ಮಾಡ್ಕೋಬೇಕು. ಹೋಗಿ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ನ ಓಪನ್ ಮಾಡಿ. ಯಾಕೆ ಅಂತ ಹೇಳಿದ್ರೆ, ಎಷ್ಟೋ ಜನ ಅಕೌಂಟ್ ನ ಓಪನ್ ಮಾಡಿ 2-3 ಅವರ್ಸ್ ಅಲ್ಲಿ ಅಮೌಂಟ್ ಕೂಡ ಕ್ರೆಡಿಟ್ ಆಗಿರುವಂತ ಉದಾಹರಣೆಗಳು ಸಿಕ್ಕಾಪಟ್ಟೆ ಸಿಗ್ತಾ ಇದಾವೆ. ಹಾಗಾಗಿ ನೀವು ಯಾಕೆ ಇದನ್ನ ಟ್ರೈ ಮಾಡಬಾರ್ದು ಅಂತ ಹೇಳ್ತಾ ಇದೀನಿ. ಇವಾಗ ನಿಮ್ಗೆ ಆಲ್ಮೋಸ್ಟ್ 4 ತಿಂಗಳು ಅಂತ ಹೇಳಿದ್ರೆ 8,000 ರೂಪಾಯಿ ಲಾಸ್ ಆಗ್ಬಿಡುತ್ತೆ ಅಲ್ವಾ. ಸೊ ಹೋಗಿ ಅಕೌಂಟ್ ನ ಓಪನ್ ಮಾಡಿ ನಿಮ್ಮ ಹಣನ ನೀವು ದಯವಿಟ್ಟು ತಗೊಳ್ಳಿ. ಯಾಕಂದ್ರೆ ನಮ್ ದುಡ್ಡೇ ಕೊಡ್ತಾ ಇರೋದು ಸರ್ಕಾರ, ನಮ್ ಟ್ಯಾಕ್ಸ್ ದುಡ್ಡನ್ನ ರೊಟೇಷನ್ ಮಾಡ್ತಾ ಇರೋದು. ಬಟ್ ಸ್ಟಿಲ್ ಏನಕ್ಕಾದ್ರೂ ಆಗುತ್ತೆ ಅಂತ ಹೇಳಿ. ಯಾಕಂದ್ರೆ ಹೊಸ ವರ್ಷ ಕೂಡ ಬರ್ತಾ ಇದೆ. ಇನ್ನು ಬೇಜಾರಲ್ಲೇ ಇರ್ತಾರೆ ಕೆಲವೊಂದಷ್ಟು ಜನ. ಇನ್ನು ಏನಪ್ಪಾ ಹಂಗೆ ಹಿಂಗೆ ಅಂತ ಹೇಳಿ. ಅನ್ನಭಾಗ್ಯ ಅದು ಕೂಡ ಅಪ್ಡೇಟ್ಸ್ ಗಳು ಸಿಗ್ತಾ ಇಲ್ಲ. ಅನ್ನಭಾಗ್ಯದಲ್ಲಿ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಇವಾಗ ಆಲ್ಮೋಸ್ಟ್ ಆಕ್ಚುಲಿ 10ನೇ ತಾರೀಕಿಂದ 15ನೇ ತಾರೀಕು ಅನ್ನಭಾಗ್ಯ ಯೋಜನೆ ಹಣ ಬರುತ್ತೆ. ಇನ್ನೂ ಅಪ್ಡೇಟ್ ಆಗ್ಲಿಲ್ಲ. ಏನು ಡಿಸೆಂಬರ್ ಸ್ಲಾಟ್ ಅಪ್ಡೇಟ್ ಆಗ್ಲಿಲ್ಲ. ಇದು ಕೂಡ ಇನ್ನು ಪೆಂಡಿಂಗ್ ಅಲ್ಲಿ ಇದೆ ನಮಗೆ. ಸೊ ಯಾವಾಗ ಇದಕ್ಕೆಲ್ಲ ಒಂದು ಮುಕ್ತವಾಗಿರುವಂತ ಪರಿಹಾರ ಸಿಗುತ್ತೆ ಅಂತ ಹೇಳಿ ನಾವೆಲ್ಲರೂ ಕಾದ್ ನೋಡ್ಬೇಕಾಗಿದೆ. ಸೊ ಇದು ಗೃಹಲಕ್ಷ್ಮಿ ಯೋಜನೆಯ ಒಂದು ಕ್ವಿಕ್ ಅಪ್ಡೇಟ್ ಆಗಿತ್ತು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಕೆಲವೊಂದಷ್ಟು ಕ್ಲಾರಿಫಿಕೇಶನ್ ಕೂಡ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.